ಡಿಕೆ ಶಿವಕುಮಾರ್ ಪರವಾಗಿ ಮತ್ತೆ ಆಪ್ತರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಇಂದಿಗೂ ಹೇಳೋದು ಡಿಕೆಶಿ ಸಿಎಂ ಆಗಬೇಕು, ಆದ್ರೆ ಈಗ ನಾವು ಮಾತನಾಡುವುದು ಸರಿಯಲ್ಲ. ಡಿಕೆ ಶಿವಕುಮಾರ್ ಪರವಾಗಿ ಮತ್ತೆ ಆಪ್ತರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾನು ಇಂದಿಗೂ ಹೇಳೋದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಆದ್ರೆ ಈಗ ನಾವು ಮಾತನಾಡುವುದು ಸರಿಯಲ್ಲ. ಅಶ್ವವೇಗ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಜನವರಿ 1ರಂದು ನಾನು ಮಾಧ್ಯಮಗಳ ಜೊತೆ ಮಾತನಾಡ್ತೇನೆ. ಯಾರ್ಯಾರು ದೆಹಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಸದ್ಯಕ್ಕೆ ನಾನು ದೆಹಲಿಗೆ ಹೋಗುವಂತಹದ್ದು ಏನೂ ಇಲ್ಲ. ಅಶ್ವವೇಗ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಮತ್ತೆ ಆಪ್ತರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಇಂದಿಗೂ ಹೇಳೋದು ಡಿಕೆಶಿ ಸಿಎಂ ಆಗಬೇಕು, ಆದ್ರೆ ಈಗ ನಾವು ಮಾತನಾಡೋದು ಸರಿಯಲ್ಲ. ನಾನು ದೆಹಲಿಗೆ ಹೋಗುವಂತ ಅವಶ್ಯಕತೆ ಅನಿವಾರ್ಯತೆ ಏನೂ ಇಲ್ಲ ಅಂತ ಅಶ್ವವೇಗ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಒಂದಿಂದನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಆ ಸ್ಟ್ಯಾಂಡಿಗೆ ಇರ್ತೀನಿ. ಆದರೆ ಈಗ ಸಂದರ್ಭ ಸಮಯ ಅಲ್ಲ. ಒಂದೇದು. ಎರಡನೇದು, ತಮ್ಮ ಮಾಧ್ಯಮದ ಸ್ನೇಹಿತರಿಗೂ ಮುಂಚೆಯಿಂದ ನಾನು ಮಾತಾಡಿದ್ದೀನಿ. ಮಾರ್ಚ್ ಏಪ್ರಿಲ್ ಒಂದು ಬಾರಿ ಹೇಳಿದ್ದೆ, ನಾನು ಡಿಸೆಂಬರ್ ನಂತರ ಈ ವಿಷಯ ಮಾತಾಡ್ತೀನಿ. ನನಗೆ ಜನವರಿ 1ನೇ ದಿನ ಹೊಸ ವರ್ಷದ ನಿಮ್ಮನ್ನೆಲ್ಲರನ್ನ ಕರೆದು ಮಾತಾಡಿರ್ತಾರೆ. ಈಗ CM ಕುರ್ಚಿ ಖಾಲಿ ಇಲ್ಲ, ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನೋ ಅವ್ರವ್ರ ಭಾವನೆ ಇದೆ ಅವ್ರವ್ರು ಮಾತಾಡಲಿ, ಅವ್ರವ್ರ ವೈಯಕ್ತಿಕ ವಾಕ್ ಸ್ವಾತಂತ್ರ್ಯಗಳಿದೆ, ಮಾತಾಡ್ಬೋದು, ತಪ್ಪೇನಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ CM ಕುರ್ಚಿ ಖಾಲಿ ಇಲ್ಲದ ಕಾರಣ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ಅವರೆಂದು ನನ್ನ ಒಂದು ಅವರ ಹತ್ರದಲ್ಲಿ ನೋಡಿರೋಂಥ ಒಂದು ಸಂಬಂಧದಲ್ಲಿ ಅವರೆಂದು ಯಾವುದೇ ವಿಷಯಕ್ಕೂ ಅವ್ರು ಯಾವುದು ಘಾಸಿನೂ ಆಗಲ್ಲ, ಡಿಸಪಾಯಿಂಟು ಆಗಲ್ಲ. ಎನಿ ಟೈಮ್ ಪಾಸಿಟಿವ್ ಇರೋಂಥ ವ್ಯಕ್ತಿ. ಇಂಥ ಒತ್ತಡ ಮಧ್ಯೆ ಇರೋರು ಯಾರನ್ನಾರು ನೋಡಿದ್ರೆ ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರು ಒಬ್ಬರನ್ನೇ. ಹಂಗಾಗಿ ನಿಮ್ಮ ಒಂದು ಭಾವನೆ ಇರ್ಬೋದು ಅದು, ಬಟ್ ಆ ರೀತಿ ಯಾವುದೇ ರೀತಿ ಅದು ಡೇ ಒನ್ನಿಂದನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಆ ಸ್ಟ್ಯಾಂಡಿಗೆ ಇರ್ತೀನಿ. ಆದರೆ ಈಗ ಸಂದರ್ಭ ಸಮಯ ಅಲ್ಲ. ಒಂದೇದು. ಎರಡನೇದು, ತಮ್ಮ ಮಾಧ್ಯಮದ ಸ್ನೇಹಿತರಿಗೂ ಮುಂಚೆಯಿಂದ ನಾನು ಮಾತಾಡಿದ್ದೀನಿ. ಮಾರ್ಚ್ ಏಪ್ರಿಲ್ ಒಂದು ಬಾರಿ ಹೇಳಿದ್ದೆ, ನಾನು ಡಿಸೆಂಬರ್ ನಂತರ ಈ ವಿಷಯ ಮಾತಾಡ್ತೀನಿ. ನನಗೆ ಜನವರಿ 1ನೇ ದಿನ ಹೊಸ ವರ್ಷದ ನಿಮ್ಮನ್ನೆಲ್ಲರನ್ನ ಕರೆದು ಮಾತಾಡಿರ್ತಾರೆ. ಈಗ CM ಕುರ್ಚಿ ಖಾಲಿ ಇಲ್ಲ, ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದೊಳಗಿನ ಪವರ್ ಶೇರಿಂಗ್ ಗೊಂದಲ ಪರಿಹರಿಸಿ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದೊಳಗಿನ ಪವರ್ ಶೇರಿಂಗ್ ಗೊಂದಲ ಏನಿದೆ ಅದನ್ನ ಮೊದಲು ಪರಿಹರಿಸಿ. ನೀವು ತಕ್ಷಣ ಏನಾದ್ರೂ ಒಂದು ತೀರ್ಮಾನ ಮಾಡಿ. ಭೇಟಿ ಸಮಯದಲ್ಲಿ CM ಅವಧಿ ಬಗ್ಗೆ ಮಾತುಕತೆ ಮಾಡಲಾಗಿದೆ. ಈಗ ಆಲ್ರೆಡಿ AICC ಅಧ್ಯಕ್ಷರ ಭೇಟಿಯಾಗಿ ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಗೊಂದಲಕ್ಕೆ ಅವಕಾಶ ಬೇಡ, ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಯಾವುದೇ ತೀರ್ಮಾನ ಆಗದಿದ್ರೆ ನಿರ್ಣಯವನ್ನ ತಿಳಿಸಿ. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಟ್ಟು ಯಶಸ್ವಿಯಾಗಿ ಸರ್ಕಾರ ನಡೀತಾ ಇದೆ. ಇದರ ಮಧ್ಯೆ ಈ ವಿಚಾರದಿಂದ ಗೊಂದಲ ಆಗೋದು ಬೇಡ. ಏನ್ ಸಮಸ್ಯೆ ಆಗ್ತದೆ ಅದಕ್ಕೆ ಪರಿಹಾರ ಕೊಡಿ. ಆದಷ್ಟು ಬೇಗ ಹೈಕಮಾಂಡ್ ಗೊಂದಲವನ್ನ ಪರಿಹರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಗ್ಯಾರಂಟಿಗಳಿಂದ ಸರ್ಕಾರ ಈಗ ಅಧಿಕಾರದಲ್ಲಿದೆ, ಯಶಸ್ವಿಯಾಗಿ ಗ್ಯಾರಂಟಿಯನ್ನ ನಡೆಸ್ತಾ ಇದ್ದೀವಿ. ಆದ್ರೆ ಈ ಒಂದು ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಯಾವುದಾದ್ರೂ ಒಂದು ನಿರ್ಣಯವನ್ನ ತಿಳಿಸಬೇಕಾಗುತ್ತೆ, ಈ ಒಂದು ಗೊಂದಲವನ್ನ ಪರಿಹರಿಸಬೇಕಾಗುತ್ತೆ ಅಂತ ಬೆಂಗಳೂರಿನಲ್ಲಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ನಾನೀಗಾಗಲೇ AICC ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೀನಿ, ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಇಲ್ಲ ತೀರ್ಮಾನ ಅಂದರೆ ಒಂದು ಬಂದು AICC ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುಳಿತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ, ಹೀಗೆ ನಡ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಈಗ ಸರ್ಕಾರ ಒಳ್ಳೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟು ಯಶಸ್ವಿಯಾಗಿ ನಡೀತಾ ಇರುವಂಥ ಕಾಲದಲ್ಲಿ ಇದು ಗೊಂದಲ ಆಗ್ಬೋದು. 2.5 ವರ್ಷ ಆದಮೇಲೆ ಗೊಂದಲ ಶುರುವಾಗಿದೆ. AICCವರೆಗೆ ಗೊತ್ತಿದೆ, ಅವ್ರೇನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಅವರು ನಡ್ಕೋಬೇಕು. ಆದಷ್ಟು ಬೇಗ ಗೊಂದಲವನ್ನು ನಿಲ್ಲಿಸಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೆ. ನಾನೀಗಾಗಲೇ ಅಧಿಕಾರ ಹಂಚಿಕೆ ಸೂತ್ರದ ನಮಗೆ ಗೊತ್ತಿಲ್ಲ, ಏನೇ ಇದ್ರೂ ಕೂಡ ವರಿಷ್ಠರ ತೀರ್ಮಾನ ಅಂತಿಮ, ಇದ್ರಲ್ಲಿ ನಾವೇನು ಕೂಡ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರ ನಮ್ಗೆ ಗೊತ್ತಿಲ್ಲ, ಏನೇ ಇದ್ರೂ ಕೂಡ ವರಿಷ್ಠರ ತೀರ್ಮಾನ ಅದೇ ಅಂತಿಮ,
ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಬಣದಲ್ಲೂ ಇಲ್ಲ, ನನ್ನದು ಕಾಂಗ್ರೆಸ್ ಬಣ ಅಷ್ಟೇ. ಯಾರು ಯಾರ ಪರ ಹೋಗ್ತಾ ಇಲ್ಲ, ನಮ್ಮದೇ 108 ನಾವು ನಾಯಕರ ಪೂಜೆ ಆರಾಧನೆ ಮಾಡಲ್ಲ. ಸಿಎಂ ಡಿಸಿಎಂ ಇಬ್ಬರ ಋಣವೂ ನನ್ನ ಮೇಲಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ನಾನೇನು ಮಾತನಾಡಲ್ಲ ಅಂತ ಹೇಳಿದ್ದಾರೆ ತನ್ವೀರ್ ಸೇಠ್ ಅವರು. ನನ್ನದು ಯಾವುದೇ ಪಕ್ಷ ಅಲ್ಲ, ನನ್ನದೇನಿದ್ರು ಕಾಂಗ್ರೆಸ್ ಬಣ ಅಷ್ಟೇ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಆ ಒಂದು ವಿಚಾರ ನನಗೆ ಗೊತ್ತಿಲ್ಲ ಅಂತ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ನೋಡಿ, ಯಾರು ಪರ ಅಲ್ಲ ಹೋಗ್ತಾ ಇರುವಂಥದ್ದು. ಈಗ ನಮ್ಮ ಆಸೆಯೂ 108 ಆ ಆಸೆಗಳನ್ನ ನಾವು, ಆ ಭಾವನೆಗಳನ್ನ ಎಲ್ಲಿ ವ್ಯಕ್ತಪಡಿಸ್ಬೇಕು ಅದು ವ್ಯಕ್ತಪಡಿಸಿದ್ರು ಕೂಡ ನಾವು ಏನಿದ್ರು ಕಾಂಗ್ರೆಸ್ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡಿರುವುದು ಬಿಟ್ಟರೆ ನಾವು ನಾಯಕರ ಆರಾಧನೆ ಮತ್ತು ಪೂಜೆ ಮಾಡುವಂಥವ್ರಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕಾಂಗ್ರೆಸ್ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕಾಗಿರುವಂಥದ್ದು. ಅದು ನನ್ನ ಅಭಿಪ್ರಾಯ ಮತ್ತು ನನ್ನ ಉದ್ದೇಶವೂ ಕೂಡ. ನಾನು ಕೇವಲ ರಾಜಕಾರಣ ಮಾಡುವಂಥದ್ದಕ್ಕೆ ಒಂದು ರಾಜಕೀಯ ಪಕ್ಷದಲ್ಲಿಲ್ಲ. ಆ ಸಿದ್ಧಾಂತನ ಒಪ್ಪಿ ನಾವು ಈ ಪಕ್ಷದ ಜೊತೆಗಿರುವಂಥದ್ದು. ನೋಡಿ, ಯಾರು ಪರ ಅಲ್ಲ ಹೋಗ್ತಾ ಇರುವಂಥದ್ದು. ಈಗ ನಮ್ಮ ಆಸೆಯೂ 108 ಆ ಆಸೆಗಳನ್ನ ನಾವು, ಆ ಭಾವನೆಗಳನ್ನ ಎಲ್ಲಿ ವ್ಯಕ್ತಪಡಿಸ್ಬೇಕು ಅದು ವ್ಯಕ್ತಪಡಿಸಿದ್ರು ಕೂಡ ನಾವು ಏನಿದ್ರು ಕಾಂಗ್ರೆಸ್ ಸಿದ್ಧಾಂತಗಳನ್ನ